ಎಸ್ ಸುರೇಶ್ ಅವರೇ, ನಿಮ್ದು ಹೆಂಗೆ ಶುರುವಾಯಿತು ಈ ಅಭಿಮಾನಿಗಳ ಅಭಿಮಾನದ ಯಾನ? ಸರ್ ನಾನು ಬಂದ್ಬಿಟ್ಟು ನನಗೆ ನಾನು ಮಾತಾಡೋದು ಅರ್ಥ ಆಗ್ತಿದೆಯಲ್ಲ? ಅರ್ಥ ಆಗ್ತದೆ ಹೇಳಿ ಸರ್. ಥ್ಯಾಂಕ್ ಯು. ನನಗೇನಿಲ್ಲ ಸರ್, ನಾನು ಬಂದ್ಬಿಟ್ಟು ಚಿಕ್ಕ ವಯಸ್ಸಲ್ಲೆಲ್ಲ ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ದೆ ಅವ್ರದ್ದು ಪೋಸ್ಟರ್. ನೀವು ಶ್ರೀರಾಮ್ಪುರದಲ್ಲಿದ್ರಿ? ನೀವು ನಾವಿರೋದು ಸುಲ್ತಾನ್ಪೇಟೆ. ನೀವು ಸುಲ್ತಾನ್ಪೇಟೆ, ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ. ಓಕೆ. ನಾವು ಅಲ್ಲೆಲ್ಲಿ ಪೋಸ್ಟರ್ ನೋಡೋದು, ಅದು ನೋಡೋದು. ಒಂದ್ಸಲ ಬಂದ್ಬಿಟ್ಟು ಫಿಲಿಮ್ಗೆ ಹೋಗಿದೆ. ಫಿಲಿಮಲ್ಲಿ ಹೋಗ್ಮೇಲೆ ಸೆಲ್ವಾ ಅಂದ್ಬಿಟ್ಟು ಫಿಲಿಮು 97 ರಿಲೀಸ್ ಆಗಿರೋ ಫಿಲಿಮು. ಆ ಫಿಲಿಮಲ್ಲಿ ಹೋಗಿದೆ. ಅಲ್ಲಿ ಬಂದ್ಬಿಟ್ಟು ಸಮುದ್ರ ಇದೆ, ನದಿಯಲ್ಲಿಂದ ದಾಟೋದು ಒಂದು ಸೀನ್ ನೋಡಿದೆ. ಅವತ್ತಿಂದ ಅವ್ರ ಮೇಲೆ ನನಗೆ ತುಂಬ ಅಭಿಪ್ರಾಯ ಆಯಿತು. ಅಂದರೆ ನಿಮಗೆ ಇಷ್ಟ ಆಯಿತು. ಲೈಕ್ ಮಾಡಿದೆ, ಇಂಥವ್ರನ್ನ ಲೈಕ್ ಮಾಡಿಬಿಟ್ಟು ಅವ್ರು ಲೈಕ್ ಮಾಡಿದೆ. ಹೋಗ್ತಾ ಅವ್ರು ನಾನು ನೋಡಿದೆ. ಅವ್ರು ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡೋದು ನೋಡಿ ನಾನು ಬಂದ್ಬಿಟ್ಟು ಅವ್ರ ಥರನೇ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅಂತ ಒಳ್ಳೆ ಮನ್ಸು ತಮ್ಮ ಥರ ಪ್ರೀತಿ ಮಾಡ್ತಾ ಇದ್ದೀನಿ. ಅದು ತುಂಬ ಇಷ್ಟ ಆಯಿತು ಅವ್ರ ಮೇಲೆ ನನಗೆ. ನೀವು ನೋಡಿದ್ರಾ, ಭೇಟಿಯಾಗಿದ್ರಾ? ನೋಡಿದ್ದೀವಿ, ಮಾತಾಡಿದ್ದೀವಿ. ಮಾತಾಡುವಾಗ ಅವ್ರು ಸುಮ್ಮನೆ ದೂರದಲ್ಲಿದ್ರೂ ಕರೆದು ಬಾತಮ್ಮ ಯಾವಾಗ ಬಂದೆ ಏನು ಅಂದ್ಬಿಟ್ಟು ಆ ಥರ ಎಲ್ಲ ಮಾತಾಡ್ತಾ ಇದ್ರು. ಅದು ನೋಡಿ ನಮ್ಗೆ ತುಂಬ ಇಷ್ಟ ಆಯಿತು. ಇನ್ನೂ ಪ್ರೀತಿ ತುಂಬ ಜಾಸ್ತಿ ಆಯಿತು ಅವ್ರ ಮೇಲೆ ನಮಗೆ. ಅವ್ರು ನಮ್ಮ ಮನೇಲಿ ಹೆಂಗೆ ಇದ್ದಾರೋ ನಮ್ಮ ಮನೆ ಥರ ನೋಡ್ಕೊಬಿಟ್ಟಿದ್ದೀವಿ. ಅವ್ರು ನಮ್ಮ ಅಣ್ಣನ ಥರ, ನಮ್ಮ ಫ್ಯಾಮಿಲಿ ಒಬ್ಬರು. ಅವರು ರೇಷನ್ ಕಾರ್ಡಲ್ಲಿ ಮಾತ್ರ ಹೆಸರಿಲ್ಲ, ಮಿಗಿದ ಎಲ್ಲದಲ್ಲಿ ಅವ್ರ ಹೆಸರೇ ಇರೋದು. ರೇಷನ್ ಕಾರ್ಡಲ್ಲಿ ಇಲ್ಲ, ಎಲ್ಲ ಫ್ಯಾಷನ್ ಅಲ್ಲಿ ಎಲ್ಲ ಅವರೇ ಇದ್ದಾರೆ. ಸೂಪರ್. ಸುರೇಶ್ ಅವರಲ್ಲ? ಎಸ್. ಶ್ರೀನಿವಾಸ್ ಅವರೇ, ನಿಮ್ದು ಏನು ಕತೆ? ನಮ್ದೇನು ಅವ್ರಿಗೆ ಅಭಿಮಾನಿಗಳಿದೀವಿ ಸರ್. ನಾವು ಅಭಿಮಾನಿ ಆದ್ಮೇಲೆ ಥಿಯೇಟರ್ ಹತ್ರ ಹೋಗುವ ನಮ್ಮ ರಾಜ್ಯ ಅಧ್ಯಕ್ಷರು ಸಿಕ್ಕಿದ್ರು. ಈ ಥರ ಅಧ್ಯಕ್ಷರೇ ನಾವು ನಿಮ್ಮ ಜೊತೆ ಸೇರ್ಕೊಂಡು ಓಕೆ, ಆಮೇಲೆ ಮಾತಾಡ್ತೀನಿ. ಹೇಳಿ. ಅಧ್ಯಕ್ಷರೇ ನಾವು ನಿಮ್ಮ ಜೊತೆ ಸೇರ್ಕೊಂಡು ಏನಾದರೂ ಮಾಡ್ತೀವಿ ಅಂದರೆ ಯಾರು ಬೇಕಾದ್ರೂ ತಲಪತಿ ಫ್ಯಾನ್ಸ್ ಇದ್ರೆ ಬನ್ನಿ, ಎಲ್ಲರೂ ಅವ್ರಿಗೋಸ್ಕರ ಮಾಡೋದಲ್ವ, ಜೊತೆಗಿರಿ ಅಂತ ಅವತ್ತಿಂದ ಇವತ್ತಿನ ತನಕ ಅವ್ರ ಜೊತೆಗೆ ನಾವು ಮೂವ್ ಮಾಡ್ತಾ ಇದ್ದೀವಿ ಸರ್. ಜೊತೆಗೆ ಇದ್ದೀರಾ? ಜೊತೆಗೆ. ಓಕೆ. ಶ್ರೀನಿವಾಸ್ ಇವರು ಪ್ರವೀಣ್ ಅಲ್ಲ? ನೀವು ಹೆಂಗೆ, ನೀವು ಅದೇ ಸ್ಟೈಲಾ ಇದು? ದಳಪತಿ ಸ್ಟೈಲಾ? ಇಲ್ಲ ಸರ್, ಆಫೀಸಿಂದ ಹಂಗೆ ಡೈರೆಕ್ಟ್ ಆಗಿ ಬಂದ್ವಿ. ಹೌದಾ? ಏನು ಮಾಡ್ಕೊಂಡಿದ್ದೀರಿ ನೀವು? ಸರ್ ನಾವು ಇನ್ಶೂರೆನ್ಸ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇನ್ಶೂರೆನ್ಸ್ ಫೀಲ್ಡಲ್ಲಿ. ಓಕೆ. ಆದರೆ ಈ ಅಭಿಮಾನಿಗಳ ಸಂಘದಲ್ಲಿ ನೀವು ಕೂಡ ಇದ್ದೀರಿ? ಓಕೆ. ಆ್ಯಕ್ಚುಲಿ ಏನು ಮಾಡ್ತೀರಿ? ಅಭಿಮಾನ ಕಟೌಟ್ ಹಾಕೋದು, ಹೋರ್ಡಿಂಗ್ಸ್ ಹಾಕುವಂಥದ್ದು, ಅಥವಾ ಸಿಹಿ ಹಂಚೋದು, ಪಟಾಕಿ ಸಿಡಿಸೋದು, ಸಿಳ್ಳೆ ಹಾಕುವುದರ ಜೊತೆಗೆ ಯಾವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ನಿಮ್ಮ ಅಭಿಮಾನಿಗಳ ಸಂಘದಿಂದ? ಅದು ಬೇಸಿಕಲಿ ಭಾಗಿ ಆಗ್ತಾ ಇದ್ದೀರಾ ಸರ್? ನಾವು ಬೇಸಿಕಲಿ ಹೆಂಗಂದರೆ ಒಂದು 8 ಇಯರ್ಸಿಂದಾನೇ ನಾನು ಈ ಫ್ಯಾನ್ಸ್ ಕ್ಲಬ್ಬಿಂದ ಇದು ಮಾಡಿದ್ದು. ಸೊ ಅದಕ್ಕಿಂತ ಪ್ರೀವಿಯಸ್ ಆಗಿ ಏನಂದರೆ ನಾವು ಸುಮಾರು ಆನ್ಲೈನ್ಸಲ್ಲಿ ಹ್ಯಾಶ್ಟ್ಯಾಗ್ ಟ್ರೆಂಡ್ ಮಾಡೋದು ಅಂಥ ವಿಷಯದಲ್ಲೇ ನಾವು ಜಾಸ್ತಿ ಗಮನ ಕೊಡ್ತಿದ್ರಿ. ಸೊ ಈ ಒಂದು ಫಿಲಮ್ನ ನೋಡ್ಕೊಂಡು ಯಾಕೆ ನಾವು ಇದು ಫರ್ದರಾಗಿ ಮಾಡಿದ್ರೆ ತುಂಬ ಆ್ಯಕ್ಟರ್ಸ್ ಇರ್ಬೋದು ತಮಿಳ್ನಾಡಲ್ಲಿ, ಬಟ್ ಈ ಒಂದು ಆ್ಯಕ್ಟರ್ ಏನಂದರೆ ಪ್ರತಿಯೊಂದು ಫಿಲಮಲ್ಲೂ ಆಗಲಿ ಏನೇ ಒಂದಾಗಲಿ ಆ ಒಂದು ಸೋಷಲ್ ಮೆಸೇಜಸ್ನ ತಿಳಿಸ್ತಾರೆ. ಸೊ ಅದು ಬರೀ ತಮಿಳ್ನಾಡು ಅಂತಲ್ಲ, ಸುಮಾರು ಸ್ಟೇಟ್ಗಳಲ್ಲೂ ಅದನ್ನು ಇಂಪ್ಲಿಮೆಂಟು ತಗೊಳ್ತಾರೆ. ಯಾಕಂದರೆ ಈ ಫಿಲಮಲ್ಲಿ ಈ ಥರ ಬಂತು. ಇವಾಗ ನೋಡಿ ಮೆರ್ಸಲ್ ಟೈಮಲ್ಲಿ GST ಬಗ್ಗೆ ಮಾತಾಡಿದ್ರು. ಆ ಥರ ಸುಮಾರು ಸೋಷಲ್ ಥಿಂಗ್ಸ್ ಬಗ್ಗೆ ಅವರು ಮಾತಾಡ್ತಿದ್ದಾರೆ. ಸೊ ಅದೊಂದು ಏನಾಗ್ತಿದೆ ಅಂದರೆ ಫಿಲಮ್ ಮಾಡೋರು ಮಾಡಿಬಿಟ್ಟು ಅವ್ರು ಜಸ್ಟ್ ಎಂಟರ್ಟೈನ್ ಮಾಡಿ ಹೋಗ್ಬೋದಾಗಿತ್ತು. ಬಟ್ ಈ ಥರ ಸೋಷಲ್ ಇಶ್ಯೂಸ್ ಮೇಲೆ ಅವರು ಕೆಲಸ ಕನ್ಸರ್ನ್ ಇದೆ ಅವರಿಗೆ. ಸೊ ಆ ಒಂದು ಬೇಸಲ್ಲಿ ನಮಗೂ ತುಂಬಾ ಇಷ್ಟ ಆಯ್ತು. ಈಗ ನೀವು ಎಲ್ಲಿದ್ದೀರಿ ಬೆಂಗಳೂರಲ್ಲಿ? ಸರ್ ನಾವು ರಾಮಚಂದ್ರಪುರದಲ್ಲಿ. ಸರ್ ರಾಮಚಂದ್ರಪುರ ಯಾವ ಕಡೆ ಅದು? ನಿಮಗೆ ಶ್ರೀರಾಮ್ಪುರ ರಾಮಚಂದ್ರಪುರ ಅಲ್ಲೇ. ದಿನೇಶ್ ಗುಂಡೂರಾವ್ ಕ್ಷೇತ್ರ. ಓಕೆ. ಈಗ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಇಷ್ಟೊಂದು ಅಭಿಮಾನ ಇದೆ, ಅವರೇ ಅಧಿಕಾರಕ್ಕೆ ಬಂದಾಗ ಖುಷಿ ಆಗುತ್ತೆ. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ನಾನು ತಮಿಳ್ನಾಡಲ್ಲಿ ಇದ್ಬಿಡ್ಬೇಕಿತ್ತು ಅಂತ ಅನ್ಸಿದ್ಯಾ ರಾಜ ಅವರಿಗೆ? ಈಗ ಅನ್ಸಿತ್ತು. ಯಾಕಂದ್ರೆ ನಮ್ಮ ಜೊತೆ ಇದ್ದು ಎಲ್ಲ ಸಂಘಟನೆ ಅಧ್ಯಕ್ಷರು ತಮಿಳ್ನಾಡಿದ್ದು ಎಲ್ಲ ಅಧ್ಯಕ್ಷಗಳಲ್ಲಿ ಈಗ 3 ಜನ ಮಿನಿಸ್ಟರ್ ಆಗಿದ್ದಾರೆ. ನಮಗೂ ಒಂದು ನಾವು ತಮಿಳ್ನಾಡಿದ್ರೆ ನಾವು ಒಂದು ಮಿನಿಸ್ಟರ್ ಆಗ್ತಾ ಇತ್ತು ಅಂತ ಒಂದು ಆಸೆ ಈಗ ಒಂದು ಎಲೆಕ್ಷನ್ ಆದ್ಮೇಲೆ ಮನಸ್ಸಲ್ಲಿ ಬಂತು. ತಮಿಳ್ನಾಡಲ್ಲಿ ಇದ್ರೆ ಆ ಪ್ಲಾನ್ ಇದೆಯಾ? ಈಗ ಸದ್ಯಕ್ಕೆ ಯಾವುದೂ ಇಲ್ಲ, ಯಾಕಂದ್ರೆ ಎಲ್ಲ ನಾವು ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದೀವಿ, ಇಲ್ಲೇ ಸೆಟ್ಲ್ ಆಗಿದ್ದೀವಿ. ಓಕೆ. ಬೆಂಗಳೂರು ಚೆನ್ನಾಗಿಲ್ವಾ? ಸುಮ್ಮನೆ ಕೇಳ್ತಾ ಇದ್ದೆ, ಔಟ್ ಆಫ್ ಕ್ಯೂರಿಯಾಸಿಟಿ. ಚೆನ್ನಾಗಿಲ್ಲ ಅಂದ್ರೆ ಯಾವುದು ಅಲ್ಲ, ಅಂದ್ರೆ ಈಗ ನಾವು ಅಲ್ಲಿ ಹೋಗ್ಬೇಕು ಅನಿಸ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಏನ್ ಪ್ರಾಬ್ಲಮ್ಸ್ ನ ಫೇಸ್ ಏನಾದ್ರು ಮಾಡ್ತಾ ಇದ್ದೀರಾ ನೀವು ನಿಮ್ಮ ಕ್ಷೇತ್ರದಲ್ಲಿ? ಹೆಂಗಿದೆ ನಮ್ಮ ಕ್ಷೇತ್ರ? ದಿನೇಶ್ ಗುಂಡೂರಾವ್ ಸಾಹೇಬ್ ಚೆನ್ನಾಗಿನೇ ಮಾಡ್ತಾ ಇದ್ದಾರೆ, ಜನ ಪರವಾಗಿದ್ದಾರೆ. ಅದರಿಂದ ನಮ್ಗೆ ಏನು ಆ ಥರ ಏನು ತೊಂದರೆ ಏನಿಲ್ಲ. ಅವರು ಎಲ್ಲ ಜನರಿಗೆ ಪರವಾಗಿದ್ದಾರೆ. ಓಕೆ. ದಿನೇಶ್ ಗುಂಡೂರಾವ್ ಅವ್ರ ಜೊತೆ ಏನು ಮಾತಾಡಿದ್ರಿ? ಇಲ್ಲ, ಅವರಿಗೆ ನಾವು ಸುಮಾರು 25 ವರ್ಷದಿಂದ ಅವ್ರ ಜೊತೆಗೆ ಇದ್ವಿ ನಾವು. ಯಾಕಂದ್ರೆ ನಾವು ಗಾಂಧಿನಗರದಲ್ಲಿ ಟಿವಿಕೆ ನಿಮಿತ್ತ ಏನಾದ್ರು ಮಾತಾಡಿದ್ರ ರಿಗಾರ್ಡಿಂಗ್ ಟಿವಿಕೆ ಪಕ್ಷ? ಇಲ್ಲ, ಬಹಳ ಸಂತೋಷ ಆಯ್ತಪ್ಪ. ಇಲ್ಲ, ನಾವು ಅನ್ಕೊಂಡಿಲ್ಲ ಇಷ್ಟು ಗೆದ್ರು, ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ, ಮುಂದಕ್ಕೆ ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ದಾರೆ.
ಮತ್ತು ಏನಿದ್ರು ಮಾತಾಡಿ ನಮ್ಮ ಜೊತೆ ಮಾತಾಡಿ ಬನ್ನಿ ಅಂತ ಹೇಳಿದ್ರು. ಮನೆಗೆ ಹೋಗಿದ್ದೀವಿ, ನಿನ್ನೆ ಅವ್ರಿಗೆ ಒಂದು ಸಣ್ಣ ಸನ್ಮಾನ ಮಾಡಿಕೊಂಡು ಬಂದಿವಿ ಸರ್. ಹೌದಾ?